Audio Jungle. Audio Jungle. ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮುಂಜಾನೆ ಎದ್ಕೊಳ್ಳಿನ ಹೊರಗೆ ಬಂದ ಸೂರ್ಯದೇವನ ನೋಡಿ ಬೇಕಾಗಿರೋದನ್ನು ಕೇಳಿಕೊಂಡು ಬೇಡ್ಕೊಂಡು ನಂತರ ನಂದು ರೂಟೀನ್ ಶುರು ಆಕೈತಿ. ಟೈಮ 7 ಗಂಟೆ 20 ನಿಮಿಷ ಆಗೈತಿ. ನೀರು ಹಾಸ್ಬೇಕು ನೋಡ್ರಿ. ಸಿಕ್ಕಾಪಟ್ಟೆ ಥಂಡಂತೂ ಐತಿ. ನಮ್ಮ ಅವಾಗೊಂದು ಆರಾಮಿಲ್ಲ. ನಮ್ಮ ಮನೆಯವ್ರ ಒಂದು ದವಾಖಾನೆ ಕರ್ಕೊಂಡು ಹೋಗ್ಯಾರ ಬಾಗಲಕೋಟೆಗೆ. ಏನಿಲ್ಲ ಅಂದ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಇಲ್ಲ ಬೇರೆ ಕಡೆ ಒಯ್ರಂದ್ರೆ ಅಸ್ತಮ ಐತಲ್ಲ, ಹಾಗಾಗಿ ಏನೂ ಫಾಲೋ ಮಾಡೋಂಗಿಲ್ಲ ಅವರು. ಸ್ಮೋಕ್ ಮಾಡೋದು ರೆಗ್ಯುಲರಾಗಿ ಸ್ಮೋಕ್ ಮಾಡ್ತಾರೆ. ಅದು ಚಳಿಗಾಲ ಬೇರೆ ಅಲ್ಲ, ಈ ಟೈಮಲ್ಲಿ ಜಾಸ್ತಿ ಅಸ್ತಮ ಇದ್ರೆ ತ್ರಾಸಕ್ಕೈತಂತ. ಈಗ 3 ತಿಂಗಳ ಹಿಂದ್ಗಡೆ ಅಂತ ಅನಿಸ್ತೈತಿ. ಅವಾಗ ಒಂದು 60-70 ರೂಪಾಯಿ ಹಾಕಿ ತೋರಿಸ್ತೈತಿ. ಏಜದ ಮನೆಯಾಗಿದ್ರೆ ಅಂದ್ರೆ ಅದು ಹಿಂಗೇನಾದರೂ ಅಸ್ತಮ ಅದು ಇದು ಇದ್ರೆ ಸಿಕ್ಕಾಪಟ್ಟಿ ತ್ರಾಸ ಮಾಡ್ತೈತಿ ಪಾಪ ಅವ್ರಿಗೆ. ಮತ್ತು ಬಾಗಲಕೋಟೆಗೆ ಒಂಥರ ಅಲ್ಲಿ ಮಾಡಿದ್ದು ಹೊಲಕ್ಕೆ ಬಂದು ಇವತ್ತು ಹಚ್ಚಾಕೆ ಕೆಲ್ಸದವ್ರು ಬರ್ತಾರಂತ. ಸಿಕ್ಕಾಪಟ್ಟಿ ಹೆವಿ ಟೆನ್ಷನ್ ನಮ್ಮ ಮನೆಯವ್ರಿಗೆ. ಎಷ್ಟೊತ್ತನ ಆಕೈತೇನೋ ಗೊತ್ತಿಲ್ಲ. ಈಗ ನೀರು ಹಸಿದ 6 ಗಂಟೆಗೆ ಎದ್ದು ನೀರು ಹಾದಾಗಿದ್ದು ನಮ್ಮ ಮನೆಯವ್ರಿಗೆ ಚಾ ಕಾಶ್ ಕೊಟ್ಟು ಕಸಾತಿ ಗುಡಿಸಿ ಜಾಗಕ್ಕೆ ನೀರಿಟ್ಟು ಈ ಕಡೆ ಬಂದೆ ನೀರು ಹೊಲ್ಸಕ್ಕಂತೇಳಿ. ನಾಷ್ಟ ಮಾಡೋಣ ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ನಾಷ್ಟ ಬೇಡ ಅಂತಂದ್ರೆ ಅದು ನೀರು ಹಸೋದೈತಲ್ಲ, ನಿಂತ ನೀರು ಹಾಸ್ಬೇಕು. ಅವರು ಜಳಕ ಮಾಡ್ಕೊಂಡು ಇಲ್ಲಿ ದವಾಖಾನೆಗೆ ಹೋಗ್ಯಾರ. ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಬಿಟ್ಟು ಬರ್ತಾರೆ ಇವರು, ನಮ್ಮ ಮನೆಯವರು. ಯಾವುದೋ ದವಾಖಾನೆ ಬರೆದು ಕೊಟ್ಟಾರಂತ. ಇವಾಗ ದವಾಖಾನೆ ಅಂದ್ರೆ ಹೆದರಿಕೆ ಆಕೈತಿ. ಯಾಕಂದ್ರೆ ಮಾನವೀಯತೆ ಅನ್ನೋದು ಸತ್ತು ಹೋಗ್ಬಿಟ್ಟೈತಿ. ದುಡ್ಡು 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 ಬರೀ ದುಡ್ಡು. ಮೊನ್ನೆ ಹಿಂದ್ಗಡೆ ಹಾಸ್ಪಿಟಲ್ ಹೆಸರು ಬೇಡ, ಎ ಸಿ ರೂಮ್ನಾಗ ಹಾಕಿದ್ರು. ಎ ಸಿ ರೂಮ್ ನೋಡಿದ್ರೆ ಒಂಚೂರು ಡಿಸಿಪ್ಲಿನ್ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಮತ್ತು ಎಲ್ಲ ಬರೀ ನರ್ಸ್ಗಳ ಮ್ಯಾಗನ ಮೇಂಟೈನ್ ಮಾಡ್ತಿರ್ತಾರೆ. ನನಗನ್ನಿಸ್ದಾಗೆ ಎ ಸಿ ರೂಮ್ ಆಯ್ದು ಅಂತೇಳಿ. ಯಾಕಂದರೆ ಕೆಲವೊಂದು ಹಾಸ್ಪಿಟಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿರ್ತಾರೆ, ಇನ್ನು ಕೆಲವೊಂದು ಹಾಸ್ಪಿಟಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋಂಗಿಲ್ಲ. ಅದು ಬಾಗಲಕೋಟೆ ಅಂತಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಹೆಂಗೆ ಫುಲ್ ಎಲ್ಲ ಹಳ್ಳಿಗಳಿಂದನೇ ಕೂಡಿರೋವಂಥ ಡಿಸ್ಟಿಕ್ ತಾಲೂಕುಗಳೆಲ್ಲ. ಅಷ್ಟೊಂದು ಎಜುಕೇಷನ್ ಪರ್ಸನ್ಸ್ ಇರೋಂಗಿಲ್ಲ, ಅಷ್ಟೊಂದು ಎಜುಕೇಷನ್ ಆಗಿರೋಂಗಿಲ್ಲ, ನಾಲೆಜ್ ಇರೋಂಗಿಲ್ಲ. ಅವ್ರು ಏನೂ ಪ್ರಶ್ನೆ ಮಾಡೋಕ್ಕೆ ಹೋಗಂಗಿಲ್ಲ.
ಅದೇ ಸಿಟಿ ಲೆವೆಲ್ಗಳಲ್ಲಾದರೆ ಪ್ರಶ್ನೆ ಮಾಡ್ತಾರೆ, ಆವಾಗ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾರೆ. ಈ ಕಡೆನೂ ಎಷ್ಟು ಇದನ್ನು ಮಾಡ್ತಾರಂತಂದ್ರೆ ಏನು ಹೆಚ್ಚಾಗಿ ನಾವು ಕೇಳೋಂಗಿಲ್ಲ ಡಾಕ್ಟ್ರುಗಳ್ನ, ಆ ಥರ ಮಾತಾಡ್ತಾರೆ. ಎಲ್ಲರೂ ಅಂತಲ್ಲ, ಕೆಲವೊಂದು ಹಾಸ್ಪಿಟಲ್ ಹಂಗೆ ಇರೋದು. ಇವು ಬಂದೆಲ್ಲ ಕಡ್ಲಿ ತಿನ್ನಕತ್ತ. ಅದ್ರೊಳಗೆ ನಂದು ಹಾಸ್ಪಿಟಲ್ ಅನುಭವ ಜಾಸ್ತಿ ಆಗೈತಲ್ಲ, ಹಾಗಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ. ಎಲ್ಲರೂ ಹಂಗೆ ಇರ್ತಾರಂತ ಹೇಳಕತ್ತಿಲ್ಲ. ಕೆಲವೊಂದು ಹಾಸ್ಪಿಟಲ್ ನಾನು ಮೊನ್ನೆ ಹೋದಾಗ ಏನೈತಿದೆ ಎ ಸಿ ರೂಮ್ ಅಂತ ಹೇಳ್ತಾರೆ, ಒಂಚೂರು ನೀಟಿಲ್ಲ, ಡಿಸಿಪ್ಲಿನ್ ಇಲ್ಲ, ಏನೂ ಇಲ್ಲ. ಯಪ್ಪ ಅಂದೆ ನಾನು. ಏನು ಮಾಡೋಕ್ಕಾಗಿಲ್ಲಲ್ಲ, ನಮ್ಗೆ ಆರಾಮ ಇರೋಂಗಿಲ್ಲ, ಹೋಗಲೇಬೇಕಾಕೈತಿ. ಹಾಸ್ಪಿಟಲ್ ಬಿಟ್ಟರೆ ಬೇರೆ ಗತಿ ಇಲ್ಲ. ಅದು ಡಿಸಿಪ್ಲಿನ್ ಇರಲಿ, ಕ್ಲೀನ್ ಇರಲಿ, ಬಿಡಲಿ, ಏನಾಗೈತಿ, ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿರಿ ಏನಂತ ಕೇಳಿದ್ರೂ ಸಹಿತ ಹೇಳೋಕೆ ಬಿಡೋಂಗಿಲ್ಲ. ಮತ್ತು ಅಲ್ಲಿ ಫೈಲ್ ಏನು ಇರ್ತೈತಲ್ಲ ಅದನ್ನು ನಾವು ನೋಡೋಂಗಿಲ್ಲ, ನಾವು ಅದನ್ನು ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತಕ್ಕೊಳ್ಳೋಂಗಿಲ್ಲ. ಹೀಗೆಲ್ಲ ರೂಲ್ಸ್ ಇರ್ತಾವೆ. ಅದು ಯಾಕಂತ ಗೊತ್ತಿಲ್ಲಪ್ಪ. ನಾಷ್ಟ ಮಾಡಂದ್ರೆ ನಾಷ್ಟ ಮಾಡ್ತೇನೆ, ಬಟ್ ಟೈಮ್ ಆಗೈತದ. ಹ್ಞೂ ಹಂಗೆ ಹೇಳೋದು ಬ್ಯಾಡ್ ಟೈಮ್ ಶುರು ಆಗ್ತಾವ. ಅಯ್ಯೋ ಆಯ್ತವನ, ನಾ ಎಡಕ್ಕೆ ಬಿಟ್ಟು ಬರಲ್ಲ ಹಂಗಾರ. ನೀವು ಓಕೆ, ನಾ ಮಾಡ್ಲ ಹಂಗಾರ. ನಾಷ್ಟ ಮಾಡ್ತೇನೆ. ನಾಷ್ಟ ಅಂತಂದರೆ ಸ್ಪೆಷಲಾಗಿ ಏನಿಲ್ಲ, ರೊಟ್ಟಿ ಮತ್ತು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಮೊನ್ನೆ ಕಡ್ಲೆ ಪಲ್ಯ ಹರಿದಿದ್ನೆಲ್ಲ, ಅದನ್ನ ಪಲ್ಯನ ಮಾಡಿಲ್ಲ. ಅದೇ ಇವ್ರು ನಮ್ಮ ಮನೆಯವ್ರು ಮನೆಯಾಗಿರಲಿಲ್ಲಲ್ಲ, ಹಾಗಾಗಿ ನಾನು ತಲೆ ಸ್ನಾನ ಒಂದು ಮಾಡ್ಬೇಕು. ತಲೆಗೆ ಎಣ್ಣೆ ಹಚ್ಕೋತೀನಿ ರೀ. ಈಗ ಎಣ್ಣೆ ಹಚ್ಕೊಂಡ್ರೆ ಇದನ್ನ ಕ್ಯಾಪ್ ತೆಗಿಲೇಬೇಕಾಕೈತಿ. ಬಟ್ ಯಾಕಂದ್ರೆ ಎಲ್ಲ ಎಣ್ಣೆಲ್ಲ ಇದಕ್ಕೆ ಹೋಗ್ಬಿಡ್ತೈತಿ. ಎಣ್ಣೆ ಹಚ್ಕೊಂಡ್ರೆ ಒಂದು ಅರ್ಧ ಮತ್ತೆ ಹಾಕ್ತೈತೆ ನೀನು. ಕಡೆಗೆ ಚರ್ಕೊಂಡು ನಾನು ಅರ್ಜೆಂಟಲ್ಲಿ ಹೆಂಗಾರ ಹಚ್ಕೊಳ್ಳೋದು. ಏನು ಖಾಲಿಗೈತಿದು. ಒಂದು ಸಲ ತಲೆಗೆ ಎಣ್ಣೆ ಹೆಂಗೆ ಹಚ್ಕೋತೀರಿ ತೋರಿಸ್ರಿ ಅಂತ ಹೇಳಂತಂದ್ರೆ ಇಷ್ಟ ನಾನು ಹಚ್ಕೊಳ್ಳೋದು. ನಾನು ತಲೆ ಸ್ನಾನ ಮಾಡಬೇಕಾದ್ರೆ ಹಚ್ಕೊಂಡು ಜಳಕ ಮಾಡ್ತೇನೆ. ಖಾಲಿನ ಆಗ್ತದ್ರೆ ಇಲ್ಲ, ಕೊಬ್ಬರಿ ಎಣ್ಣೆ ಮಾಡ್ಕೋಬೇಕಂತಂದ್ರೆ ಮಾಡ್ಕೊಳಕ್ಕಾಗುತ್ತೆ. ಇದು ಇರ್ತೈತಿ, ಸಿಕ್ಕಾಬಿಟ್ಟು ತಂಡೆ ಅಲ್ರಿ, ಈಗ ಹೇಳ್ತೈತಿ ಎಣ್ಣೆ. ಇಷ್ಟ ಎಣ್ಣೆ ಹಚ್ಕೊಂಡು ತೊರ್ಬಾ ಕಟ್ಕೋತೀನಿ. ತೊರ್ಬಾ ಕಟ್ಕೊಂಡ್ರೆ ನೆತ್ತಿಗೆಲ್ಲ ಉಣ್ತೈತಿ. ಜಾಸ್ತಿ ನೆತ್ತಿಗೆ ಎಣ್ಣೆ ಹಾಕ್ಕೋಬೇಕು ನಾವು. ಬಾಚ್ಕೋತೀನಿ, ಬಾಚ್ಕೊಂಡು ನಾವು ಕೂದಲ ಕಟ್ ಮಾಡಿದ್ವಿ ಅಂದ್ರೆ 4 ದಿನಕ್ಕೊಮ್ಮೆ ಈ ಥರ ಎಣ್ಣೆ ಹಚ್ಕೊಂಡು ತಲೆ ತೊಳ್ಕೊಬೇಕು ಇಲ್ಲಿ ಮುಂದೆ ತುದಿಗೆ. ಯಾಕಂದ್ರೆ ಇಲ್ಲಿ ಇವಾಗ ಬೆಳೆಯುವಲ್ಲ, ಹಾಗಾಗಿ. ಮತ್ತು ಕೌಲು ಹೊಡಿತಾವಲ್ಲ, ಕೌಲು ಹೊಡೆಯಂಗಿಲ್ಲ. ನಾನು ಎಲ್ಲ ಕೌಲು ಹೊಡೆದು ಬಿಟ್ಟಾವ, ಕಟ್ ಮಾಡಿಸ್ಕೋಬೇಕು. ಯಾವಾಗಂತ ಗೊತ್ತಿಲ್ಲ. ಒಂದ್ಸಲ ಪಾರ್ಲರ್ಗೆ ಹೋಗ್ಬೇಕು ನಾನು, ಐಬ್ರೋ ಮತ್ತು ಹೇರ್ ಕಟ್ ಮಾಡಿಸ್ಕೊಂಡ್ರಾಕ. ಇನ್ನೊಂದು ಏನಂತಂದ್ರೆ ಒಬ್ಬೊಬ್ರ ಕೈಲಿ ನಾವು ಹೇರ್ ಕಟ್ ಮಾಡಿಸ್ಕೊಂಡ್ವಿ ಅಂದ್ರೆ ಕೂದಲ ಬರೋದೇ ಇಲ್ಲ. ನಮ್ಮ ದೇವಿ ಕಟ್ ಮಾಡಿದ್ರೆ ಮತ್ತು ಕೂದಲು ಬರ್ತಾವೆ, ನಾ ಕಟ್ ಮಾಡ್ಕೊಂಡ್ರೆ ಕೂದಲು ಬರ್ತಾವೆ. ಇದು ಎಣ್ಣೆ ತಲೆಗೆ ಹಚ್ಕೊಳ್ಳೋಂತಲಿನ ಇಲ್ಲೇ ಹಿರಿಯಾಕತೈತಿ ನೋಡ್ರಿ, ಅಷ್ಟು ತಂಡ ಐತೆ ನಮ್ಮಲ್ಲಿ. ಇವು ತಲೆಗೆ ಒಂದು ಕ್ಯಾಪ್ ಸ್ವೆಟರ್ ಇಲ್ಲ ಹಂಗೆ ಸ್ವೆಟರ್ ಹಾಕೊಂಡ್ಬೇಕು ನೋಡ್ರಿ. ಇದನ್ನು ಹೆಂಗೆ ಆಗೋದು ಇವು ಕೂದಲ. ಅಯ್ಯೋ
ಈಗೇನು ಬಾಚ್ಕೊಳಂಗಿಲ್ಲ, ಯಾಕಂದ್ರೆ ಅಲ್ಲೇ ಹೆರ್ತಂಗೆ ಆಗತ್ತದ ಎಣ್ಣೆ ತಲೆಗೆ ಹಚ್ಕೊಂಡ್ರೆ. ತುರುಬ ಹಾಕ್ಕೊಳ್ಳೋದು ಕೆಲವ್ರು ತೋರಿಸ್ರಿ ಅಂತ ಹೇಳ್ತೀರಿ, ಜಸ್ಟ್ ಇಷ್ಟು ನೋಡ್ರಿ ಕಾಣಿಸಾಗತ್ತದ ಅಂತ ಅನ್ಕೋತೀನಿ. ಇಷ್ಟು ಮಾಡಿ ಇವ್ನು ಮ್ಯಾಕ್ ಕೂದಲಿರ್ತಾವೆ, ನೀವು ಇಷ್ಟು ಮಾಡ್ಕೊಂಡ್ಬಿಡ್ತೀನಿ. ಇಷ್ಟ ಮುಗಿ ತಲೆ ಬಾಚ್ಕೊಂಡಿಲ್ಲಲ್ಲ, ಹಾಗಾಗಿ ನೀಟಾಗಿ ಕಂಡಿಲ್ಲ ಅಂತ ಅನ್ಸ್ತತಿ. ಮುಖದಲ್ಲಿ ನಿಮ್ಮ ಪಿಂಪಲ್ ಎದ್ದಿದ್ದಂದ್ರೆ ನೀವು ಏನಾದರೂ ಹೊಡ್ಕೊಂಡಿದ್ದಂದ್ರೆ ರಾತ್ರಿ ಮಾಡ್ಕೋಬೇಕಾದ್ರೆ ಕೊಬ್ಬರಿನೇ ಹಚ್ಕೋರಿ, ಇಲ್ಲಾಂದ್ರೆ ಕೊಬ್ಬರಿನೇ ತೇರು ಅದ್ರೊಳಗೆ ಎಣ್ಣೆ ಬರ್ತಿತ್ತಲ್ಲ ಅದು ಪ್ಯೂರ್ ಎಣ್ಣೆ, ಅದನ್ನು ಹಚ್ಕೋರಿ. ಕಲಿ ಕುಂದ್ರಂಗಿಲ್ಲ. ಗುಳ್ಳಿ ಎಷ್ಟೋ ಗುಳ್ಳಿ ಆದ್ರೂ ಕಲಿ ಕುಂದ್ರಂಗಿಲ್ಲ. ನಮ್ಮ ದೇವಿಗೆ ಸಿಕ್ಕಾಪಟ್ಟಿ ಗುಳ್ಳಿ ಹೇಳಾಗತ್ತವ ಮುಖದ ಮ್ಯಾಗ. ನನಗೂ ನೋಡ್ರಿ ಇತ್ತೀಚೆಗೆ ಗುಳ್ಳಿ ಎದ್ದಿದ್ದು ಎಲ್ಲ ಕಲಿ ಕುಂತ್ಬಿಟ್ಟಾವು. ಬಟ್ ನಾನೇನು ಹಚ್ಕೊಳಂಗಿಲ್ಲ, ನಾನು ನಿಮ್ಗೆ ಹೇಳಾಕತ್ತೀನಿ. ಸ್ಕಿನ್ ಕೇರ್ ಮಾಡ್ತಿರ್ತಿರಲ್ಲ ಅಂದ್ರೆ ಮೇಂಟೈನ್ ಮಾಡ್ತಿರ್ತಿರಲ್ಲ ಬ್ಯೂಟಿನ ಅಂಥವ್ರ ಕೊಬ್ಬರಿನ ಹಚ್ಕೋರಿ, ಕಲಿ ಇದ್ರೂ ಕಲಿ ಹೋಗ್ತೈತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಇದೆ ಭಾಳ ವಿಡಿಯೋ ಲೆಂತ್ ಆತಂತ ಅನಿಸ್ತೈತಿ. ನಾನೀಗ ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಿಟ್ಟೆ, ಅವಲಕ್ಕಿ ಮಾಡಿಟ್ಟು ಬಂದನೀಗ. ಅವ್ರನ್ನ ಕಳಿಸ್ತೀನಿ, ಅವ್ರು ಜಳಕ ಮಾಡ್ತಾರೆ. ವೆಂಕಟೇಶ ಹೋಬಾ. ಈ ಮುಂಜಾನೆ ಟೈಮಲ್ಲ. ಅದನ್ನ ನಾಳೆಗೆ ಸ್ಪ್ರಿಂಕ್ಲರ್ ಹಚ್ಚಿ ಬಿಡಿದಕ್ಕೆ. ನಾಳೆಗೆ ಹುಡುಗರು ಇರ್ತಾವ ಸಾಲಿ ಸೂಟಿ, ಎರಡೆರಡು ತಾಸು ಒಟ್ಟು ನಾಳೆಗೆ ಅದನ್ನ ಮುಗಿಸೇ ಬಿಡ. ನಾಳೆಗೆ ಅಂದ್ರೆ 2 ತಾಸು ಅದನ್ನ ಹಾಕಿ ಗೊಂಜಾಳಕ್ಕೆ ಅಂತ ಹಸುದು. ಇವು ಈಗ ಗೊಂಜಾಳಕ್ಕೆ ಇದು ಆದಿಂದ ಗೊಂಜಾಳಕ್ಕೆ ಬಿಟ್ಬಿಡ್ಲಿನ ಉಳಿತಾನೆ ಇದಲ್ಲ ಒಂದಿಟ ಆಳ ಆ ಕಡೆ ತಮ್ಮ ಜಕ್ಕೋತೈತಿರಲ್ತೆ ಸಣ್ಣಗೆ ಬರಾಗದತ್ನಲ್ಲ ಇನ್ನು. ನಿನ್ನೆ ಎಣ್ಣೆ ಹಿಡಿಯಕ್ಕೆ ಹಾಕೊಂಡ್ರಕ್ಕಿಲ್ಲ, ಅದನ್ನ ಪ್ಯಾಂಟ್ ಮತ್ತೆ ಹಾಕೊಂಡಿ. ಏನೆಂದ್ರೆ ಏನು ಅನ್ಕೊಂಡಿನಿ, ಬ್ಲ್ಯಾಕಿಗೆ ಅವನಲ್ಲಿ ಅಲ್ಲಿ ಹಿಂದೆ ಬರಾಗದೈತಿ ನೀರು, ಹಿಂದೆ ಬರಾಗದೈತಿ ಅಲ್ಲಿ ಸಾಲಾಗ. ಹಾಂ, ಈ ಒಂದು ತಟಕ್ಕೆ ಐತಿ ಬಿಟ್ಟು ತಂಪ ಜಕ್ಕೋತದ ಆ ಕಡಿಂದ ಈ ಕಡಿಂದ. ಅದೇನು ಒಂದು ಮಾರ ಐತೆ, 2 ಮಾರ ಐತೆ, ಅಲ್ಲಿ ಬರಾಗದೈತಿ ಹಿಂದೆ. ಅಂದ್ರೆ ನಾಳೆಗೆ 2 ತಾಸು ಇದನ್ನ ಹಾಕೋ. ಗೊಂಜಾಳಕ್ಕೆ ನಾಳೆಗೆ ಬೋರಿಂದ ಬಿಟ್ಕೋಲ್ಲ. ಇದ್ನ್ಯಾಗ ಮಾತಾವ್ ಇಷ್ಟು ಪೈಪ್ ಕಿತ್ತು ಇಲ್ಲಿ ಹಾಕೊಳ್ಳೋದು ಗುದ್ದಾಡ್ದು. ಬೋರಿಂದ 2 ದಿನ ಆದ್ರೂ ಹಾಯ್ದಲ್ಲದ ಏನಾಗೋದೈತಿ ಇಷ್ಟು ಪೈಪ್. ನಾಳೆ ಹಾಸ್ಕೊಳ್ಳೋದು, ಹೊಳ್ಳಿ 12ನೇ ತಾರೀಕು ಇದನ್ನ ಹಾಸೋದು. ಹೋಯ್ ಮಗನ, ಹೋಯ್ ಮಗನೇ, ಏನು ಮಾಡಾಕತ್ತಿಲ್ಲ? ಏನು ಮಾಡಾಕತ್ತಿ ಬ್ಲಾಕಿ? ಮುಂದಿನ ಸಲ ಈಗ ಈ ಕಡೆಯಿಂದ ಹಾಸ್ಕೊ ತೆಗಿರ್ತೀವಿ. ಲವ್ ಯು ಬ್ಲಾಕಿ. 2 ಮಡಿಗೆ ಅದು ಹಾಸೋದು ಅವ್ರ ದಂಡ. ಲವ್ ಯು. ಹಾಂ, ಓಕೆ ರೀ ದವಾಖಾನೆಗೆ. ಎಲ್ಲೈತದ ಮೋಟ್ರ್ ಡಬ್ಬಿ? ಮೋಟ್ರ್ ಡಬ್ಬಿ ಎಲ್ಲೈತದ? ಕೆಳಗೆ ಅದ ಆಚೆ ಕಡೆ ಕೆಳಗೆ ಐತೆ, ಇಲ್ಲೇ ಮ್ಯಾಗ ಐತೆ. ಏನು ಹಿಡಿಬೇಡ, ಏನು ಕೇಳುವಂತ ಅವಶ್ಯಕತೆ ಇಲ್ಲ. ಅದ್ರ ಸಂಬಂಧ ಮಾಡಿ ಅದನ್ನ ಖರ್ಚು ಮಾಡ್ಕೊಂಡಿರ್ತೀನಿ. ಇದಾಗಿಂದ ಪೈಪ್ ಬಿಡ್ದ ಹೋಗು, ಹೋಗಿ ಗೋಡ ಇಳಿಸಿ ಬಾಗ್ಲ ಏನೋ ಹಾಕಕ್ ಏನೋ ಗುದ್ದಾಡ್ಬೇಡ ಅಲ್ಲಿ. ಒಟ್ಟ ಗೋಡ ಇಳಿಸೋದು ಬರೋದು ಅಷ್ಟ. ಮತ್ತೇನ್ರ ಕರೆಂಟ್ ಹೋಗಿ ಬಂದ್ ಆಗಿತ್ತಪ್ಪ ಅಂದ್ರೆ ಒಂದು ಕಟ್ಟಿ ನನಗೆ ಫೋನ್ ಹಚ್ಚ, ನಾನು ಮೇಗೂ ಹೇಳ್ತೀನಿ ಚಾಲು ಮಾಡೋದು. ಅಕಸ್ಮಾತ್ ನಾವು ಇರ್ಲಿಕ್ಕಂದ್ರೆ ಕಟ್ಟಿಗೆ ಕೆಲಸ ಇತ್ತಿಲ್ಲ, ಹಂಗಾಗಿ ನೀರು ಮಳೆಗಾಲ ಟೈಮಲ್ಲಿ ಅಲ್ಲಿ ಮಟ್ಟ ಅಲ್ಲಿ ಕಚ್ಚು ಕಾಣಿಸ್ತೈತಿಲ್ಲ, ಅಲ್ಲಿ ಮಟ್ಟ ತುಂಬಿರ್ತೈತಿ. ಈಗ ಮಳೆ ಹೋಗೈತಿಲ್ಲ, ಚಳಿಗಾಲ ಶುರು ಆಗೈತಿ, ಹಾಗಾಗಿ ನೀರು ಇಷ್ಟ ಐತಿ. ನಮ್ಮ ದೇವಿಯರು ನೀರು ಕುಡ್ಸಾಕತ್ತಿ ಇಲ್ಲಿಗೆ ಬರ್ತಾರೆ. ಅಲ್ಲಿ ಆಚೆ ಕಡೆ ನೀರು ಕುಡ್ಸಾಕ ಮತ್ತು ಒಗ್ಯಾನುಗ್ಯಾಕ ಎಲ್ಲದಕ್ಕೂ ಗಾಂವ್ ಐತಿದ. ಇದ್ರೊಳಗೆ ಮೀನು ಅದಾವ, ಏನು ಮಾಡ್ಯಾವೇನೋ. ನಾನು ಆಗೆಲ್ಲ ಬರಾನಂತ್ಲೇನೋ ಇಲ್ಲೊಂದು ದೊಡ್ಡದು ಕಪ್ಪಿತ್ತ ಏನಿತ್ತ ಏನೋ ಮಣ್ಗೋಣ ದೊಡ್ಡದಿತ್ತು. ನಾನು ನೋಡಿ ಅಲ್ಲಿ ಆ ಕಡೆ ನಡಕ್ಕೆ ಹೋತ, ಅಲ್ಲಿ ಮತ್ತೆ ಬಂದಿತ್ತು, ಬಂದು ಮತ್ತೆಲ್ಲ ಹೋತು. ಅಲ್ಲಿ 2 ಪಕ್ಷಿ ಅದಾವ ನೋಡ್ರಿ.
ನೀರಾಗ ತಿಲಾಡಕತ್ತಾವ ಕಾಣಿಸ್ತಾವೇನಿಲ್ಲ. ಜೂಮ್ ತೊಗೊಂಡ್ರು ಕ್ಲಾರಿಟಿ ಚಲೋ ಬರೋಂಗಿಲ್ಲ ಕ್ಯಾಮ್ರಾದ್ದು. ಇವೇನು ನೀರು ಇರ್ತಾವೆ, ಜಾಸ್ತಿ ದಿನ ಇರ್ತಾವೆ. ಟೈಮ್ ಈಗ 2:30 ಆಗೈತಿ. ನಂದು ಜಳಕ ಲೇಟಾಗಿ 1:30 ಅಥವಾ 2 ಗಂಟೆಗೇನೋ ಜಳಕ ಆತ. ಹಂಗೆ ಒಂದಿಟ್ಟು ಮೊಬೈಲ್ ಹಿಡ್ಕೊಂಡು ಕುಂತೆ. ಇನ್ನು ಒಗ್ಯಾನೋಗಿ ಬೇಕಾ, ನೀರು ಹಾಸೋದನ್ನ ತಡ ಆತ. ಒಗ್ಯಾನ ಹೋಗೋದು. ಇನ್ನೂ ಏನು ಅಡುಗೆ ಮಾಡಿಲ್ಲ. ಮುಂಜಾನೆ ನಮ್ಮ ಮನೆಯವ್ರಿಗೆ ನಾಷ್ಟ ಅಷ್ಟು ಮಾಡಿಕೊಟ್ಟೇನಿ. ನಾನು ಇನ್ನೂ ಊಟ ಅತಿ ಮಾಡಿಲ್ಲ. ಕಡ್ಲೆ ಪಲ್ಯ ಮತ್ತು ಬಿಸಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡು ಆಗಲ್ಲಿ ಕಿಚನ್ದಾಗ ಹೋಗಿ ನೋಡಿ ಬಂದೆ. ಕಿಚನ್ ಗಾಳಿ ಜಾಸ್ತಿ ಬೀಸಾಕತ್ತೈತಲ್ಲ, ಹಂಗಾಗಿ ಮಾಡಬೇಕು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಾಕತ್ನಿ. ನಮ್ಮ ಬೆಳ್ಳಿ ನೋಡ್ರಿ, ಬೆಳ್ಳಿ ಲೈ ಕಳಿ ನೋಡಲ್ಲಿ ನೀವು ಒಳಗೆ ಹುಚ್ಚೋಯ್ದು ಒಳಗೆ ಹೊಲಸಾಟ ಮಾಡೋದು. ಹಾಂ, ಇವಾರ ಹೇಳ್ರಿ ಅದು ಕಟ್ ಬುದ್ಧಿ ನಮ್ಮ ಕಳ್ಳಿಗೆ. ಕಳಿ ಮಕ್ಕೋ ಒಗ್ಯಾನ ಹೋಗಿತೀನಿ. ನಾನು ಮೊನ್ನೆ ಒಗ್ಯಾನ ಹೋಗಿದ್ನಲ್ಲ, ಹಿಂಗೆ ಜೋರಾಗಿ ಬಡದು ಒಗ್ಯಾನ ಹೋಗಿರಿ ಅಂತ ಹೇಳಂತಂದ್ರೆ ನಮ್ಮ ಮನೆಯವ್ರಿಗೆ ಹಂಗೆ ಹೋಗೋತ್ರ ಬೈತಾರೆ. ಅರ್ಬಿ ಅರ್ಯದ ಒಗಿಬೇಕಂತ ಮಾಡಿ ನಾನಿ ಅಂತೇಳಿ ಅವ್ರ ಅಪರಪ್ಪ ಹೊಡಿದ್ರಿಂದ ಇದಾಗಿಲ್ಲ. ಕಲ್ಲಿಗೆ ತಿಕ್ತೆ ನಾನು. ಹಸನಕ್ಕ ಸ್ವಚ್ಛಕ್ಕಂಗಿಲ್ಲ ಅಂತೆಲ್ಲ ನೋಡ್ರಿ. ಎಣ್ಣೆ ಹೊಡಿ ಬಂದು ಹಾಕೊಂಡಿದ್ರೆ ಅದನ್ನ ಎಣ್ಣೆ ಸ್ಮೆಲ್ಲ ಬೈತು. ಅದು ಯಾಕಂದ್ರೆ ಎಷ್ಟೋರಿಗೆಲ್ಲ ಮತ್ತೆ ಅದ ಸ್ಮೆಲ್ ಹಾಕ ಫಸ್ಟ್ ಅವನು ನೋಡಿದ್ಮೇಲೆ ಲಾಸ್ಟಿಗೆ ಹೋಗಿ ಹಾಕೊಡ್ಬೇಕು.
ನಾನು ಒಗ್ಯಾನ ಒಗ್ಯಾಕತ್ತೇನಿಲ್ಲ ಈ ಥರ ಕುಂತ್ಕೊಂಡು ಒಗೆಯೋದ್ರಿಂದ ಗರ್ಭಕೋಶಕ್ಕೆ ಪೆಟ್ಟಾಕೈತಿ. ಈ ಥರ ಕುಂತ್ಕೊಂಡು ಒಗ್ಯಾನ ಒಗಿಬೇಡ್ರಿ ಅಂತೇಳಿ ಭಾಳಷ್ಟು ಜನ ಹೇಳ್ತಿರ್ತಾರೆ. ನಮ್ಮ ಹಳ್ಳಿಗಳ ಕಡೆ ಹೆಂಗಂತಂದ್ರೆ ಒಗ್ಯಾನ ಹಿಂಗೆ ಕುಂತು ಒಗಿಯೋದಿಲ್ಲ ಅಂದ್ರೆ ಬಗ್ಗೆ ಒಗಿದು ಹಿಂಗೆ ಮಾಡ್ತಾರೆ. ವಾಷಿಂಗ್ ಮಿಷಿನ್ ಅದು ಇದು ಯಾವುದೂ ಏನು ಯೂಸ್ ಮಾಡೋಂಗಿಲ್ಲ. ನಾವು ಎಷ್ಟು ಕೆಲಸ ಮಾಡ್ಕೊತ ಆ್ಯಕ್ಟಿವ್ ಆಗಿರ್ತೀವಲ್ಲ ಅಷ್ಟು ನಮ್ಮ ಆರೋಗ್ಯ ಚಲೋ ಇರ್ತೈತಿ. ಹಾಗಾಗಿ ನಾವು ಹಿಂಗೆ ಕುಂತ್ಕೊಂಡು ಕೆಲಸ ಮಾಡ್ತೀವಿ, ಹಿಂಗೆ ಏನೋ ಮಾಡ್ತೀವಿ ಅನ್ನೋದ್ರಿಂದ ಯಾವ ಸಮಸ್ಯೆ ಆಗೋಂಗಿಲ್ಲ. ಹಂಗಂತೇಳಿ ಈಗ ನಮ್ಮ ಕಡೆ ಹೆಂಗಂತಂದ್ರೆ ಪ್ರೆಗ್ನೆಂಟ್ ನ್ಯಾಚುರಲಾಗಿ ಕನ್ಸೀವ್ ಆದವ್ರು ಏನು ಮಾಡ್ತಾರೆ ಅಂತಂದ್ರೆ ಡೆಲಿವರಿ ಆಗೋವರೆಗೂ ಸಿಕ್ಕಾಪಟ್ಟಿ ಹೆವಿ ವರ್ಕ್ ಮಾಡ್ತಾರೆ. ಈಗ ಹಳ್ಳಿಗಳ ಕಡೆ ಸ್ವಲ್ಪ ಹಿಂಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಾವಲ್ಲ ಅಂಥವರೆಲ್ಲ ಭಾಳ ಕೆಲಸ ಮಾಡ್ತಿರ್ತಾರೆ. ಒಂದು 10-15 ಮಂದಿ ಒಗ್ಯಾನೆಲ್ಲ ಹಿಂಗೆ ಒಬ್ಬೊಬ್ಬರನ್ನ ಹಿಂಗೆ ಕುಂತ್ಕೊಂಡು ಒಗ್ಯಾನ ಒಗಿತಿರ್ತಾರೆ, ಬಾಣೆ ತಿಕ್ತಿರ್ತಾರೆ. ನಮ್ಮ ಕಡೆ ಗೊತ್ತಲ್ರಿ ಕಂಪಲ್ಸರಿ ರೊಟ್ಟಿ ಬೇಕಾ. ಯಾಕಂದ್ರೆ ಹಳ್ಳಿಗಳ ಕಡೆ ಅಂತಂದ್ರೆ ಕೆಲ್ಸಕ್ಕೆ ಹೋಗೋರು ಮತ್ತು ಹೊಲದಲ್ಲಿ ಕೆಲಸ ಮಾಡೋರು ಇದೇ ಜನ ಜಾಸ್ತಿ ಇರೋದಲ್ಲ ಇಂಥ ಬಂಟನ್ಗಳನ್ನ. ಅಂಥವ್ರೆಲ್ಲ ಕುಂತ್ಕೊಂತಿ ರೊಟ್ಟಿ ಮಾಡಲೇಬೇಕು. ಯಾಕಂದ್ರೆ ನೆಗೆನೆಗಳು ಇರ್ತಾರೆ. ಏನಂತಂದ್ರೆ ಮಾಡಲಿಲ್ಲ ಅಂದ್ರೆ ನಡೆಯೋಂಗಿಲ್ಲ. ಏನು 6 ಹಡ್ದಾಕಿ ಮುಂದೆ 3 ಹಡ್ದಾಕಿ ದಿಮಾಕ್ ಮಾಡ್ತೀನಿ ಅಂತ ಹಿಂಗೆಲ್ಲ ಕೇಳ್ತಿರ್ತಾರೆ. ಹಾಗಾಗಿ ಅದರಿಂದ ಏನೂ ಸಮಸ್ಯೆ ಆಗೋಂಗಿಲ್ಲ. ಹೊಳ್ಳಿ ನಾನು ಸಂಜೆ ಮುಂದೆ ಒಂದು ವ್ಯೂ ತೋರ್ಸಾಕತ್ತೀನಿ ಸೂರ್ಯಾಸ್ತ ಆಗೋದು. ಸೂರ್ಯಾಸ್ತ ಆಗಬೇಕಾದ್ರೆ ಎಷ್ಟು ಚೆಂದ ಕಾಣಿಸ್ತೈತೆ ನೋಡಿರಿ, ಖುಷಿ ಅಂತ ಅನಿಸ್ತೈತಿ ಈ ಥರ ಸೂರ್ಯ ಉದಯ ಆಗೋದನ್ನು ಸೂರ್ಯಾಸ್ತ ಆಗೋದನ್ನು ನೋಡೋಕೆ. ನಮ್ಮ ಮನೆಯವರು ಬಾಗಲಕೋಟೆಗೆ ಹೋಗ್ತಾರೆ ಅಂತ ಹೇಳಿದ್ನಿಲ್ಲ, ಹೋಗಿ ಅವ್ರು ಅಡ್ಮಿಟ್ ಮಾಡಿ ಬಂದ. ಹಾಸ್ಪಿಟಲ್ ಹೆಸರು ಗೊತ್ತಿಲ್ಲ ನನಗೂ. ಅಡ್ಮಿಟ್ ಮಾಡಿ ಬಂದು ಇಲ್ಲಿ ಮಾಡಿದ್ದು ಹೊಲ ಒಂದು ಐತಲ್ಲ ಅದನ್ನೂ ಈಗ ಕಬ್ಬು ಹಚ್ಚಾಕತ್ತಾರ. ಅದು ಕೆಲಸ ಹೊಳ್ಳಿ ಕಡೆ ಇಲ್ಲಿ ಈ ಹೊಲದ ಕೆಲಸ ಹೊಳ್ಳಿ ಅವ್ರಿಗೆ ಆರಾಮಿಲ್ಲ. ಎಲ್ಲನೂ ನಮ್ಮ ಮನೆಯವ್ರಿಗೆ ಹೆವಿ ಟೆನ್ಷನ್ ಆಗ್ಬಿಟ್ಟೈತಿ ಪಾಪ. ಇಲ್ಲೇ ಎಷ್ಟು 2 ದಿನ 3 ದಿನ ಇಲ್ಲೇ ರಾಮದುರ್ಗ ದವಾಖಾನಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ಅವರು ಇಲ್ಲ ನಮಗಿಲ್ಲ ಆಗಂಗಿಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ರಂತಾನ ಅಂತಲೇ. ಅದು ಅಸ್ತಮಾ ಅಲ್ಲ, ಮತ್ತು ಅವರು ಸ್ಮೋಕ್ ಮಾಡಿ ಫುಲ್ ಮೊದಲೆಲ್ಲ ಸಿಕ್ಕಾಬಿಟ್ಟು ಡ್ರಿಂಕು ಮತ್ತು ಈಗ ಸ್ಮೋಕ್ ಮಾಡಿ ಏಜ್ ಆದಿಂದ ಆ ಥರ ಪ್ರಾಬ್ಲಮ್ ಆಗತ್ತೈತೆ ಅವ್ರಿಗೆ.